ಸಂಬಂಧಗಳಲ್ಲಿ ಅನುಮಾನಗಳು ಪ್ರಾರಂಭ ಆಗುತ್ತೆ. ನನ್ನ ಜೊತೆಗೆ ನೀವು ಚೆನ್ನಾಗಿಲ್ಲ, ಈ ತರದ ಸಮಸ್ಯೆಗಳು. 1 ಮತ್ತು 6ರಲ್ಲಿ ಏನಾದ್ರೂ ನೀವು ಎಂಟ್ರೆನ್ಸ್ ಅನ್ನ ಕೊಟ್ಟಿದ್ರೆ ಮುಗೀತು ಕತೆ. ಗಂಡ ಎಷ್ಟೊತ್ತಿಗೋ ಬರೋದು, ಎಷ್ಟೊತ್ತಿಗೋ ಹೋಗೋದು, ಒಬ್ರಿಗೊಬ್ರಿಗೆ ಹೊಂದಾಣಿಕೆನೇ ಆಗೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೇ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ಕಾರ್ಯಕ್ರಮದ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮೊದಲು ವೀಕ್ಷಿತ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಅದನ್ನ ಮಾಡಿ. ಅದರ ಜೊತೆಗೆ ಇದೇ ಮೇ 6ನೇ ತಾರೀಕಿಂದ ವಾಸ್ತು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಅಡ್ಮಿಷನ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ಮನೆಯಲ್ಲಿ ಗಂಡ ಹೆಂಡ್ತಿರ ಸಂಬಂಧ ಇವತ್ತಿನ ವಾಸ್ತು ಸಂಚಿಕೆ ಓನ್ಲಿ ಫಾರ್ ಫ್ಯಾಮಿಲಿ ಇಶ್ಯೂಸ್. ಗಂಡ ಹೆಂಡತಿ ಸಂಬಂಧ ಹಾಳಾಗ್ತಾ ಇದೆ. ಯಾಕೆ ಹಾಳಾಗ್ತಾ ಇದೆ, ಏನೆಲ್ಲ ಕಾರಣಗಳಿರಬಹುದು ಅನ್ನುವಂಥ ವಿಚಾರಗಳನ್ನ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೋಡಿ, ಒಂದು ಅಕಸ್ಮಾತ್ ನೋಡಿ, ಇದು ಈಸ್ಟ್, ಇದು ಪೂರ್ವ ಆಗ್ನೇಯದಲ್ಲಿ ಏನಾದ್ರೂ ನಿಮ್ದು ಎಂಟ್ರೆನ್ಸ್ ಇದ್ರೆ ಮನೆಯಲ್ಲಿ ಆರ್ಗ್ಯುಮೆಂಟ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಒಬ್ಬದು ಡಾಮಿನೇಷನ್ ಜಾಸ್ತಿ ಆಗ್ತದೆ. ಯಾರಾದ್ರೂ ಒಬ್ರು ನಾನು ಹೇಳದೆ ಕೇಳಬೇಕು, ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಈ ತರ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ. ಮತ್ತೆ ಸೌತ್ ಈಸ್ಟ್ ಅಲ್ಲಿ ಏನಾದ್ರೂ ಬೆಡ್ರೂಮ್ ಇದ್ರೆ, ಗಂಡ ಹೆಂಡತಿ ಏನಾದ್ರೂ ಸೌತ್ ಈಸ್ಟ್ ಅಲ್ಲಿ ಮಲಗ್ತಾ ಇದ್ರೆ ಅಥವಾ ನಾರ್ತ್ ವೆಸ್ಟ್ ಅಲ್ಲಿ ವಾಯುವ್ಯದಲ್ಲಿ ಮಲಗ್ತಾ ಇದ್ರೆ, ಈ ಎರಡೂ ಕೂಡ ಗಂಡ ಹೆಂಡತಿರು ಮಲ್ಕೋಬಾರದು. ಈ ಎರಡೂ ದಿಕ್ಕುಗಳಲ್ಲಿ ಮಲ್ಕೋತಾ ಇದ್ರೆ ಅವರ ಸಂಬಂಧಗಳು ದಿನೇ ದಿನೇ ಈ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಒಬ್ಬರನ್ನ ಒಬ್ರು ನಂಬದೇ ಇರುವಂಥದ್ದು, ಹೊಂದಾಣಿಕೆ ಬರದೇ ಇರುವಂಥದ್ದು. ಅದರಲ್ಲಿ ಕೂಡ ಈ ನಾರ್ತ್ ವೆಸ್ಟ್ ಇದೆಯಲ್ಲ, ಇದು ಬಹಳ ನೆಗೆಟಿವ್ ಅನ್ನ ಕೊಡುತ್ತೆ. ಏನಂದ್ರೆ ಸಂಬಂಧಗಳಲ್ಲಿ ಅನುಮಾನಗಳು ಪ್ರಾರಂಭ ಆಗ್ಬಿಡುತ್ತೆ. ನಿಮ್ಗೇನೋ ಅಫೇರ್ ಇರಬೇಕು, ನಿಮ್ಗೇನೋ ರಿಲೇಶನ್ಶಿಪ್ ಇರಬೇಕು, ನನ್ನ ಜೊತೆಗೆ ನೀವು ಚೆನ್ನಾಗಿಲ್ಲ, ಈ ತರದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ಈ ವಾಯುವ್ಯ ದಿಕ್ಕಲ್ಲಿ ರೆಡ್ ಪಿಂಕ್ ಕಲರ್ನ ಹಾಕಬಾರ್ದು. ಗಂಡ ಹೆಂಡತಿ ರೂಮ್ ಅಂದ್ಬಿಟ್ಟು ಪಿಂಕ್ ರೆಡ್ ಹಾಕ್ಬಿಟ್ರೆ ಮುಗೀತು ಕತೆ. ಇದು ಹಾಕ್ಬಿಟ್ರೆ ರೆಡ್ ಪಿಂಕ್ ಏನ್ ಇಶ್ಯೂಸ್ ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ, ಯಾವಾಗಲೂ ನಾವು ಕಲರ್ ಥೆರಪಿ ಅಂತ ಹೇಳ್ತೀವಿ. ಕಲರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮೆಟಲ್ ಝೋನ್ ಅದು. ಮೆಟಲ್ ಝೋನ್ ಅಲ್ಲಿ ನೀವು ಯಾವಾಗಲೂ ಕೂಡ 5 ಎಲಿಮೆಂಟ್ ಕಲರ್ ಗಳನ್ನ ಹಾಕಬಾರ್ದು. ಇದ್ರೆ ಏನಾಗುತ್ತೆ, ಸಂತಾನ ದೋಷಗಳಾಗುವಂಥದ್ದು. ತುಂಬಾ ದಿನಗಳ ಕಾಲ ಅಲ್ಲಿ ರೆಡ್ ಕಲರ್ ನ ಯೂಸ್ ಮಾಡಿದಾಗ ದೇಹದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ, ಸಂತಾನೋತ್ಪತ್ತಿಯ ದೋಷಗಳು ಕಮ್ಮಿ ಆಗುತ್ತೆ, ಫಿಸಿಕಲಿ ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ತುಂಬಾ ಸಮಸ್ಯೆಗಳು ಉಂಟಾಗ್ತದೆ. ಅದರಿಂದ ಇಲ್ಲಿ ಇರಬಾರ್ದು. ನೋಡಿ, ಇಲ್ಲಿ ಸೌತ್ ಈಸ್ಟ್ ಅಲ್ಲಿ ಎಂಟ್ರಿ ಇದ್ದಾಗ ಇದನ್ನ ಪೈರಾ ಬ್ಯಾಂಡ್ ಇಂದ ಬ್ಲಾಕ್ ಮಾಡಬೇಕು. E3 E4 ಅಲ್ಲಿ ಒಂದು ಡೋರ್ನ ವರ್ಚುವಲ್ ಡೋರ್ ಅನ್ನ ಕ್ರಿಯೇಟ್ ಮಾಡಬೇಕು. ಮತ್ತೆ ಸೌತ್ ಈಸ್ಟ್ ಅಲ್ಲಿ ಮಲಗ್ತಾ ಇದ್ರೆ ಇದನ್ನ ಗೆಸ್ಟ್ ರೂಮ್ ಮಾಡ್ಬಿಟ್ಟು ಈ ರೂಮ್ ಇಂದ ಆಚೆಗೆ ಬರ್ಬೇಕು ಗಂಡ ಹೆಂಡ್ತಿ. ಮತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ರೆಡ್ ಪಿಂಕ್ ಇದ್ದಾಗ ಈ ರೆಡ್ ಪಿಂಕ್ ಕಲರ್ ನ ಅವಾಯ್ಡ್ ಮಾಡಬೇಕು. ಗ್ರೇ ಕಲರ್ ಇಸ್ ವೆರಿ ಗುಡ್, ಅಥವಾ ವೈಟ್ ಆಲ್ಸೋ ವೆರಿ ಗುಡ್ ಕಲರ್ ನಿಮ್ಗೆ. ಇನ್ನು ಬಹಳ ಮುಖ್ಯವಾಗಿ ವೆಸ್ಟ್ 1 ಮತ್ತು 6ರಲ್ಲಿ ಏನಾದ್ರೂ ನೀವು ಎಂಟ್ರೆನ್ಸ್ ಅನ್ನ ಕೊಟ್ಟಿದ್ರೆ ಮುಗೀತು ಕತೆ. ಗಂಡ ಹೆಂಡತಿ ಯಾವತ್ತೂ ಚೆನ್ನಾಗಿರಕ್ ಕಾರಣ ಸಾಧ್ಯವಿಲ್ಲ. ಗಂಡ ಎಷ್ಟೊತ್ತಿಗೋ ಬರೋದು, ಎಷ್ಟೊತ್ತಿಗೋ ಹೋಗೋದು, ಒಬ್ರಿಗೊಬ್ರಿಗೆ ಹೊಂದಾಣಿಕೆನೇ ಆಗೋದಿಲ್ಲ, ಸಂಬಂಧಗಳು ಕೆಡ್ತಾ ಹೋಗುತ್ತೆ. ಹೊಸದಾಗಿ ಮದುವೆ ಆಗಿದ್ರೆ ಸಂತಾನ ವಿಳಂಬ ಆಗುತ್ತೆ, ಕಾರಣಾಂತರಗಳಿಂದ ದೂರ ವಾಸ ಮಾಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಜೊತೆಗೆ ನಿಮ್ಮ ಇಬ್ಬರ ನಡುವೆ ಬೇರೆಯವ್ರು ಬರುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಏನಾದ್ರೂ ಈ ತರ ಇದ್ರೆ ಮೊದಲು ಇದನ್ನ ಬ್ಲಾಕ್ ಮಾಡಿ ಉಚ್ಚ ಸ್ಥಾನದಲ್ಲಿ ಡೋರ್ ಇಟ್ಕೊಳ್ಳಿ, ಅಥವಾ 3 ಅಥವಾ 4 ಅಲ್ಲಿ ಡೋರ್ ಅನ್ನ ಇಟ್ಕೊಳ್ಳಿ. ಇನ್ನು ನೈಋತ್ಯದಲ್ಲಿ ಟಾಯ್ಲೆಟ್ ಇಸ್ ವೆರಿ ಡೇಂಜರಸ್. ನೈಋತ್ಯದಲ್ಲಿ ಟಾಯ್ಲೆಟ್ ಅನ್ನ ಕೊಡಬೇಡಿ. ಮೇಜರ್ ಬಂದು ಪ್ರೇತ ಬಾಧೆ, ಚರ್ಮ ಬಾಧೆ, ದಾಂಪತ್ಯ ಸುಖವನ್ನ ಹಾಳು ಮಾಡ್ತದೆ. ನೈಋತ್ಯದಲ್ಲಿ ಇರಬಾರ್ದು. ಆಗ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲೊಂದು ಹಳದಿ ಕಲರ್ದು, ಎನಿ ಎಮರ್ಜೆನ್ಸಿ ಹಳದಿ ಕಲರ್ದೊಂದು ಬಲ್ಪ್ ಅನ್ನ ಹಾಕೊಳ್ಳಿ. ಅದರಿಂದ ಅದ್ರದ್ದು ನೆಗೆಟಿವ್ ಪ್ರಮಾಣ ಕಮ್ಮಿ ಆಗುತ್ತೆ. ಸ್ವಲ್ಪ ದಿನಕ್ಕೆ ನೀವು ಮನೆ ಚೇಂಜ್ ಮಾಡುವಂಥದ್ದು, ಬಾಡಿಗೆ ಮನೆ ಇದ್ರೆ ಅದನ್ನ ಚೇಂಜ್ ಮಾಡುವಂಥದ್ದು ಇದನ್ನ ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ದಾಂಪತ್ಯ ಸುಖ ಇರಬೇಕು ಅಂದ್ರೆ ಈ ತರ ನಿಮ್ಮ ಮನೆಯಲ್ಲಿ ಏನಾದ್ರು ದೋಷಗಳಿದ್ದಂತ ಸಂದರ್ಭದಲ್ಲಿ ನಿಮ್ಗೆ ಪ್ರಾಬ್ಲಮ್ಗಳು ಬರುತ್ತೆ.
ಈ ರೀತಿಯಾಗಿ ನೀವು ಕರೆಕ್ಷನ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ತುಂಬಾ ವಾಸ್ತು ವಿಷಯಗಳಿರುತ್ತೆ. ಬೇರೆ ಬೇರೆ ದಿಕ್ಕಿನ ಮನೆಗಳಿಗೆ ವಾಸ್ತು ದೋಷಗಳಿಂದ ಸಂಬಂಧಗಳು ಹೇಗೆ ಹಾಳಾಗತ್ತೆ, ಅಥವಾ ನಮ್ಮ ಮನೆಯಲ್ಲಿ ಇಟ್ಟಿರುವಂತಹ ವಸ್ತುಗಳು ಕೂಡ ಹೇಗೆ ನಮಗೆ ನೆಗೆಟಿವ್ ಇನ್ಫ್ಲುಯೆನ್ಸ್ ಮಾಡುತ್ತೆ, ಎಲ್ಲ ವಿಷಯಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನ ಮೆಸೇಜ್ ಮಾಡಿ ಅಂತ ಹೇಳ್ತಾ ಆ ಮಲೆಮಹದೇಶ್ವರ ಅನುಗ್ರಹ ಇರ್ಲಿ. ಜೊತೆಗೆ ನಿಮ್ಗೂ ಕೂಡ ಏನಾದ್ರೂ ವಾಸ್ತು ವಿಷಯವನ್ನು ತಿಳಿಬೇಕು, ಕಲ್ತ್ಕೋಬೇಕು, ಅಥವಾ ತೋರಿಸ್ಬೇಕು, ಪ್ಲಾನ್ ತೋರಿಸ್ಬೇಕು, ಗೃಹ ತೋರಿಸ್ಬೇಕು, ಮನೆ ತೋರಿಸ್ಬೇಕು, ನಿವೇಶನ ತೋರಿಸ್ಬೇಕು, ಫ್ಯಾಕ್ಟ್ರಿ ತೋರಿಸ್ಬೇಕು, ಈ ತರ ಏನೇ ವಾಸ್ತು ಸಲಹೆ ಇದ್ರು ಕೂಡ ನನ್ನನ್ನು ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.